ಯಾವ ಮಹಿಳೆಯ ಭಾಗ್ಯದಲ್ಲಿ ಪುತ್ರನಿಲ್ಲ ಎಂಬುವುದು. ಒಮ್ಮೆ ಮಾತೆ ಲಕ್ಷ್ಮೀದೇವಿ ಕ್ಷೀರಸಾಗರದಲ್ಲಿ ಭಗವಾನ್ ವಿಷ್ಣುವಿನ ಪಾದಗಳನ್ನು ಒತ್ತುತ್ತಿದ್ದಳು. ಪಾದ ಒತ್ತುತ್ತಾ ಮಾತೆ ಲಕ್ಷ್ಮಿ ಭಗವಾನ್ ವಿಷ್ಣುವಿಗೆ ಹೇಳಿದಳು, ಹೇ ಪ್ರಭು, ಇಂದು ನನ್ನ ಮನದಲ್ಲಿ 3 ಪ್ರಶ್ನೆಗಳು ಎದ್ದಿವೆ. ಈ 3 ಪ್ರಶ್ನೆಗಳಿಗೆ ಉತ್ತರ ನೀಡಿ ನನ್ನನ್ನು ಸಂತುಷ್ಟಗೊಳಿಸಿದರೆ ನನ್ನ ಮನಕ್ಕೆ ಬಹಳ ಶಾಂತಿ ಸಿಗುತ್ತದೆ. ಆಗ ಭಗವಾನ್ ವಿಷ್ಣು ಹೇಳುತ್ತಾರೆ, ಹೇ ದೇವಿ, ನಿನ್ನ ಯಾವ ಪ್ರಶ್ನೆಗಳೇ ಆಗಲಿ ನೀನು ನಿಸ್ಸಂಕೋಚವಾಗಿ ಕೇಳು. ನಾನು ನಿನ್ನ ಸಂದೇಹವನ್ನು ಖಂಡಿತವಾಗಿ ನಿವಾರಿಸುತ್ತೇನೆ. ಆಗ ಮಾತೆ ಲಕ್ಷ್ಮೀದೇವಿ ಹೇಳುತ್ತಾಳೆ, ಹೇ ಪ್ರಭು, ಯಾವ ಮಹಿಳೆಯ ಭಾಗ್ಯದಲ್ಲಿ ಸಂತಾನ ಸುಖವಿಲ್ಲ? 2ನೇ ಪ್ರಶ್ನೆ, ಯಾವ ಮಹಿಳೆ ಸಮಯಕ್ಕಿಂತ ಮುಂಚೆ ವಿಧವೆಯಾಗುತ್ತಾಳೆ? ಮತ್ತು ನನ್ನ 3ನೇ ಪ್ರಶ್ನೆ, ಯಾವ ಶೃಂಗಾರ ಮಾಡಿದರೆ ಮಹಿಳೆಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತದೆ? ಆಗ ಭಗವಾನ್ ವಿಷ್ಣು ಹೇಳುತ್ತಾರೆ, ಹೇ ದೇವಿ, ನೀನು ಸರಿಯಾದ ಪ್ರಶ್ನೆಗಳನ್ನೇ ಕೇಳಿದ್ದೀಯಾ. ನಿನ್ನ ಈ 3 ಪ್ರಶ್ನೆಗಳು ಅತ್ಯಂತ ಮಹತ್ವಪೂರ್ಣ. ಈ ಪ್ರಶ್ನೆಗಳ ಉತ್ತರ ಜಗತ್ತಿನ ಕಲ್ಯಾಣಕ್ಕಾಗಿ. ಯಾರು ಇದನ್ನು ಗಮನದಿಂದ ಕೇಳುತ್ತಾರೋ ಅವರಿಗೆ ಭೂಲೋಕದಲ್ಲಿ ಸಂಪೂರ್ಣ ಸುಖ ಸಿಗುತ್ತದೆ ಮತ್ತು ಮರಣಾನಂತರ ನನ್ನ ಲೋಕ ಪ್ರಾಪ್ತಿಯಾಗುತ್ತದೆ. ಭಗವಾನ್ ವಿಷ್ಣು ದೇವಿ ಲಕ್ಷ್ಮಿಗೆ ಹೇಳುತ್ತಾರೆ, ಹೇ ದೇವಿ, ಇಂದು ನಾನು ನಿನಗೆ ಒಂದು ಅತ್ಯಂತ ಪವಿತ್ರ ಕಥೆಯನ್ನು ಹೇಳುತ್ತೇನೆ. ಈ ಕಥೆಯ ಮೂಲಕ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಆದರೆ ನೀನು ಈ ಕಥೆಯನ್ನು ಗಮನದಿಂದ ಸಂಪೂರ್ಣವಾಗಿ ಕೇಳಬೇಕು. ಈ ಕಥೆಯನ್ನು ಎಂದಿಗೂ ಅರ್ಧ ದೂರ ಕೇಳಬಾರದು. ಈ ಕಥೆಯಲ್ಲಿ ಸಮಸ್ತ ಜಗತ್ತಿನ ಕಲ್ಯಾಣ ಮರೆಯಾಗಿದೆ. ಯಾರು ಈ ಕಥೆಯನ್ನು ಗಮನದಿಂದ ಸಂಪೂರ್ಣವಾಗಿ ಕೇಳುತ್ತಾರೋ ಅವರ 32 ಅಪರಾಧಗಳನ್ನು ನಾನು ಕ್ಷಮಿಸುತ್ತೇನೆ. ಆಗ ಲಕ್ಷ್ಮೀದೇವಿ ಹೇಳುತ್ತಾಳೆ, ಪ್ರಭು, ನಾನು ನಿಮಗೆ ವಚನ ಕೊಡುತ್ತೇನೆ. ಈ ಕಥೆಯನ್ನು ಪೂರ್ಣ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಕೇಳುತ್ತೇನೆ. ದಯವಿಟ್ಟು ಆ ಕಥೆಯನ್ನು ಪ್ರಾರಂಭಿಸಿ. ಆದ್ದರಿಂದ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದು ಕಳಕಳಿಯ ವಿನಂತಿ. ನೀವು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಇದನ್ನು ಅರ್ಧಂಬರ್ಧ ಕೇಳುವುದು ಪಾಪವೆಂದು ಪರಿಗಣಿಸಲಾಗುತ್ತದೆ. ಈ ಕಥೆಯನ್ನು ಪ್ರಾರಂಭಿಸುವ ಮೊದಲು ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಬೇಕು ಎಂದು ನೀವು ಬಯಸಿದರೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಅದರ ಬಗ್ಗೆ ತಿಳಿಯೋಣ. ಭಗವಾನ್ ವಿಷ್ಣು ಹೇಳುತ್ತಾರೆ, ಹೇ ದೇವಿ, ಒಮ್ಮೆ ಮಧ್ಯ ದೇಶದಲ್ಲಿ ಒಂದು ಚಿಕ್ಕ ನಗರವಿತ್ತು. ಆ ನಗರದಲ್ಲಿ ಒಬ್ಬ ಸೇಠ್ ವಾಸಿಸುತ್ತಿದ್ದ. ಆ ಸೇಟಿಗೆ 2 ಪುತ್ರರಿದ್ದರು ಮತ್ತು ಸೇಟ್ನ 2 ಪುತ್ರರ ವಿವಾಹವಾಗಿತ್ತು. ಸೇಟ್ನ ಮನೆಯಲ್ಲಿ ಯಾವುದೇ ವಸ್ತುವಿನ ಕೊರತೆ ಇಲ್ಲ. ಆದರೆ ಸೇಟ್ನ ಪತ್ನಿಯ ಸ್ವಭಾವ ಅತ್ಯಂತ ದುಷ್ಟವಾಗಿತ್ತು. ಸೇಟ್ನ ಪತ್ನಿ ಮತ್ತು ಸೇಟ್ನ ಹಿರಿಯ ಪುತ್ರನ ಪತ್ನಿ ಇಬ್ಬರ ಸ್ವಭಾವವು ದುಷ್ಟವಾಗಿತ್ತು. ಸೇಟ್ನ ಪತ್ನಿ ತನ್ನ ಹಿರಿಯ ಸೊಸೆಯನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಆದರೆ ಕಿರಿಯ ಪುತ್ರನ ಪತ್ನಿಯೊಂದಿಗೆ ಕೆಟ್ಟ ವರ್ತನೆ ಮಾಡುತ್ತಿದ್ದಳು. ಮನೆಯ ಅತ್ಯಂತ ಕಿರಿಯ ಸೊಸೆ ಅಂದರೆ ಕಿರಿಯ ಪುತ್ರನ ಪತ್ನಿ ಬಹಳ ಒಳ್ಳೆಯ ಸ್ವಭಾವದ, ಈಶ್ವರನ ಮೇಲೆ ಶ್ರದ್ಧೆ ಉಳ್ಳ ಪತಿವ್ರತೆ ನಾರಿಯಾಗಿದ್ದಳು. ಅವಳು ಒಬ್ಬಳೇ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು ಮತ್ತು ಗೃಹ ಕಾರ್ಯದಲ್ಲಿ ನಿಪುಣಳಾಗಿದ್ದಳು. ಇಷ್ಟು ಒಳ್ಳೆಯ ಸ್ವಭಾವವಿದ್ದರೂ ಅವಳ ಅತ್ತೆ ಅವಳೊಂದಿಗೆ ಕೆಟ್ಟ ವರ್ತನೆ ಮಾಡುತ್ತಿದ್ದಳು. ಯಾವಾಗಲೂ ಅವಳನ್ನು ಅವಮಾನ ಮಾಡುತ್ತಿದ್ದಳು. ಇದರ ಹಿಂದಿನ ಕಾರಣ ಕೇವಲ ಇದು. ಹಿರಿಯ ಸೊಸೆಗೆ ಒಬ್ಬ ಪುತ್ರನಿದ್ದ ಮತ್ತು ಕಿರಿಯ ಸೊಸೆ ಪುತ್ರಿಯನ್ನು ಜನ್ಮ ನೀಡಿದಳು. ಪುತ್ರಿಯನ್ನು ಜನ್ಮ ನೀಡಿದ ಕಾರಣ ಸೇಟ್ನ ಪತ್ನಿ ತನ್ನ ಕಿರಿಯ ಸೊಸೆಗೆ ಪದೇ ಪದೇ ಟೀಕೆ ಮಾಡುತ್ತಿದ್ದಳು. ಆದರೆ ಆ ಬಡವಳು ಏನು ಮಾಡಲು ಸಾಧ್ಯ? ಭಾಗ್ಯದಲ್ಲಿ ಬರೆದಿರುವುದು ಅದೇ ಆಗುತ್ತದೆ. ಭಗವಾನ್ ವಿಷ್ಣು ಹೇಳುತ್ತಾರೆ, ಹೇ ದೇವಿ, ಈಗ ನಾನು ನಿನಗೆ ಕಿರಿಯ ಸೊಸೆಯ ಕಥೆಯನ್ನು ಹೇಳುತ್ತೇನೆ. ಇದರಿಂದ ನಿನಗೆ ಮೊದಲ ಪ್ರಶ್ನೆಯ ಉತ್ತರ ಸಿಗುತ್ತದೆ. ಯಾವ ಮಹಿಳೆಗೆ ಪುತ್ರ ಪ್ರಾಪ್ತಿಯಾಗುವುದಿಲ್ಲ? ಹೇ ದೇವಿ, ಸೇಟ್ನ ಪತ್ನಿ ಮೊದಲಿನಿಂದಲೇ ದುಷ್ಟ ಮತ್ತು ಕುಟಿಲ ಸ್ವಭಾವದವಳಾಗಿದ್ದಳು.
ಅವಳ ಅತ್ತೆ ಅವಳಿಂದ ತೊಂದರೆಗೊಳಗಾಗಿದ್ದಳು. ಸೇಠ್ನ ಪತ್ನಿ ತನ್ನ ಕಿರಿಯ ಸೊಸೆಗೆ ಅತ್ಯಧಿಕ ದುಃಖ ಕೊಡುತ್ತಿದ್ದಳು. ಕಿರಿಯ ಸೊಸೆಯ ಹೆಸರು ಸುಕನ್ಯೆ ಎಂದು ಮತ್ತು ಸುಕನ್ಯಳನ್ನು ಕಿರುಕುಳ ನೀಡುವುದರಲ್ಲಿ ಅವಳ ಅತ್ತೆಗೆ ಬಹಳ ಆನಂದ ಬರುತ್ತಿತ್ತು. ಸುಕನ್ಯಾ ಬಡವಳು. ಪ್ರತಿದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯ ಕೆಲಸಗಳನ್ನು ಮಾಡುತ್ತಿದ್ದಳು ಮತ್ತು ದಿನವಿಡೀ ಕೆಲಸ ಮಾಡಿದ ನಂತರ ರಾತ್ರಿಯಲ್ಲಿಯೇ ನಿದ್ರೆ ಮಾಡಲು ಸಿಗುತ್ತಿತ್ತು. ಇಷ್ಟು ಆದರೂ ಸೇಠ್ನ ಪತ್ನಿ ತನ್ನ ಕಿರಿಯ ಸೊಸೆಗೆ ದ್ವೇಷ ಮಾಡುತ್ತಿದ್ದಳು. ಕಿರಿಯ ಸೊಸೆ ಕಸ ಗುಡಿಸುತ್ತಿದ್ದಾಗ ಅವಳ ಅತ್ತೆ ಟೀಕೆ ಮಾಡುತ್ತಿದ್ದಳು. ನಿನ್ನ ಕೈಯಲ್ಲಿ ಶಕ್ತಿ ಇಲ್ಲವೇ? ನೀನು ಬೇಗ ಬೇಗ ಕಸ ಗುಡಿಸು. ನಾನು ದೇವಾಲಯಕ್ಕೆ ಹೋಗುತ್ತಿದ್ದೇನೆ. ನಾನು ಹಿಂತಿರುಗಿ ಬರುವ ಮೊದಲು ನೀನು ಊಟ ತಯಾರಿಸಿ ಇಡು ಮತ್ತು ಬಂದ ತಕ್ಷಣ ನಾನು ಆ ಊಟವನ್ನು ಸೇವಿಸುತ್ತೇನೆ. ಮತ್ತು ಕೇಳು, ಅನ್ನದ ಒಂದು ಧಾನ್ಯವೂ ಕೂಡ ವ್ಯರ್ಥವಾಗಬಾರದು. ಬಡವಳು ಸುಕನ್ಯಾ ತನ್ನ ಅತ್ತೆಯ ಅತ್ಯಾಚಾರವನ್ನು ಮೌನವಾಗಿ ಸಹಿಸುತ್ತಿದ್ದಳು ಮತ್ತು ಅವಳ ಅತ್ತೆಯ ಪ್ರತಿ ಆಜ್ಞೆಯನ್ನು ಬಹಳ ವಿನಯದಿಂದ ಪಾಲಿಸುತ್ತಿದ್ದಳು. ನಂತರ ಕಿರಿಯ ಸೊಸೆ ಊಟ ತಯಾರಿಸುತ್ತಾ ಯೋಚಿಸುತ್ತಿದ್ದಳು, ನಾನು ಮನೆಯ ಇಷ್ಟು ಕೆಲಸ ಮಾಡುತ್ತೇನೆ, ಆದರೂ ನನಗೆ ಶಾಂತಿಯ ಉಸಿರು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನನ್ನ ಅತ್ತೆಗೆ ಯಾವುದೋ ಒಂದು ವಿಷಯಕ್ಕೆ ನನ್ನನ್ನೇ ಟೀಕೆ ಮಾಡುತ್ತಲೇ ಇರುತ್ತಾರೆ. ಗೊತ್ತಿಲ್ಲ ಅವರ ಟೀಕೆ ಮಾಡುವ ಅಭ್ಯಾಸ ಯಾವಾಗ ಹೋಗುತ್ತದೆ. ಸುಕನ್ಯಾ ಇಷ್ಟು ಯೋಚಿಸುತ್ತಿರುವಾಗಲೇ ಮನೆಯ ಬಾಗಿಲು ತಟ್ಟುವ ಶಬ್ದ ಕೇಳಿ ಬಂತು. ಕಿರಿಯ ಸೊಸೆ ಯೋಚಿಸಿದಳು, ಇನ್ನು ಊಟ ಸಿದ್ಧವಾಗಿಲ್ಲ. ತೋರಿಸುತ್ತದೆ ನನ್ನ ಅತ್ತೆ ಇಂದು ಬೇಗ ಮನೆಗೆ ಹಿಂತಿರುಗಿ ಬಂದಿದ್ದಾರೆ. ಈಗ ಅವರು ಮತ್ತೆ ಕಿರುಕುಳ ನೀಡುತ್ತಾರೆ. ಆಗ ಸುಕನ್ಯಾ ಬಾಗಿಲು ತೆರೆದಾಗ ಅವಳು ನೋಡಿದಳು, ಬಾಗಿಲಲ್ಲಿ ಒಬ್ಬ ಸನ್ಯಾಸಿ ನಿಂತಿದ್ದಾನೆ. ಆ ಸನ್ಯಾಸಿ ಸುಕನ್ಯಳಿಗೆ ಹೇಳಿದ, ಮಗಳೇ, ಸದಾ ಸುಹಾಸಿನಿಯಾಗಿ ಉಳಿ. ಈ ಸನ್ಯಾಸಿಗಾಗಿ ಸ್ವಲ್ಪ ಊಟ ದಾನ ಮಾಡು. ನನಗೆ ಬಹಳ ಹಸಿವಾಗಿದೆ. ಸುಕನ್ಯಾ ಯೋಚಿಸಿದಳು, ನಾನು ಈ ಸನ್ಯಾಸಿಗೆ ಊಟ ಮಾಡಿಸಿದರೆ ಮತ್ತು ಇದರ ಮಧ್ಯೆ ನನ್ನ ಅತ್ತೆ ಬಂದರೆ ನನ್ನ ಗತಿ ಇಲ್ಲ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ನಂತರ ಸುಕನ್ಯಾ ಯೋಚಿಸಿದಳು, ನಾನು ನನ್ನ ಅತ್ತೆಯ ಟೀಕೆಯ ಭಯದಿಂದ ಈ ಸನ್ಯಾಸಿಗೆ ಊಟ ಮಾಡಿಸದಿದ್ದರೆ ನನಗೆ ಮಹಾಪಾಪ ಬರುತ್ತದೆ. ನನ್ನ ಎಲ್ಲಾ ಪುಣ್ಯ ನಾಶವಾಗುತ್ತದೆ. ಇಷ್ಟು ಯೋಚಿಸಿ ಸುಕನ್ಯಾ ಆ ಸನ್ಯಾಸಿಯನ್ನು ಮನೆಯ ಒಳಗೆ ಕರೆದೊಯ್ದಳು. ಅತಿಥಿ ಧರ್ಮವನ್ನು ಪಾಲಿಸುತ್ತಾ ಸುಕನ್ಯಾ ಆ ಸನ್ಯಾಸಿಗೆ ಊಟ ಮಾಡಿಸುತ್ತಿದ್ದಾಗ ಆಗಲೇ ಅವಳ ಅತ್ತೆ ಮನೆಗೆ ಬಂದು ಆ ಸನ್ಯಾಸಿ ಮನೆಯ ಒಳಗೆ ಊಟ ಮಾಡುತ್ತಿರುವುದನ್ನು ನೋಡಿ ಬಹಳ ಕೋಪ ಬಂತು. ಅವಳು ಕೂಗುತ್ತಾ ಸುಕನ್ಯಳಿಗೆ ಹೇಳುತ್ತಿದ್ದಳು, ಇಲ್ಲಿ ಯಾರದೋ ಭಂಡಾರ ಅಥವಾ ದಾವತ್ ನಡೆಯುತ್ತಿದೆ ಎಂದು ನೀನು ದಾರಿಯಲ್ಲಿ ಭಿಕ್ಷೆ ಬೇಡುವವರನ್ನು ಮನೆಯಲ್ಲಿ ಕೂರಿಸಿ ಊಟ ಮಾಡಿಸುತ್ತಿರುವೆ. ಸುಕನ್ಯಾ ತನ್ನ ಅತ್ತೆಗೆ ಬಹಳ ವಿನಂತಿ ಮಾಡಿದಳು. ಆದರೆ ಸುಕನ್ಯಳ ಅತ್ತೆ ಸೊಸೆಯ ಒಂದು ಮಾತನ್ನು ಕೇಳಲಿಲ್ಲ ಮತ್ತು ಆ ಅತ್ತೆ ಆ ಸನ್ಯಾಸಿಯನ್ನು ಮನೆಯಿಂದ ಹೊರಗೆ ಹಾಕಿದಳು ಮತ್ತು ಅವನ ಊಟವನ್ನು ಎತ್ತಿ ಕಸದಲ್ಲಿ ಎಸೆದಳು. ನಂತರ ಆ ಅತ್ತೆ ಸುಕನ್ಯಳ ಮೇಲೆ ಕೋಪಗೊಂಡಳು. ಏ ದುಷ್ಟ ಸ್ತ್ರೀ, ನಾನು ನಿನಗೆ ಹೇಳಿದ್ದೆ ಅನ್ನದ ಒಂದು ಧಾನ್ಯವು ವ್ಯರ್ಥವಾಗಬಾರದು ಎಂದು. ಆದರೆ ನೀನು ಏನು ಮಾಡಿದೆ? ಆ ಭಿಕ್ಷುಕನಿಗೆ ಇಷ್ಟು ಊಟ ಕೊಟ್ಟೆ. ಸುಕನ್ಯಾ ಭಯದಿಂದ ಹೇಳಿದಳು, ಅತ್ತೆ, ನಾನು ಸನ್ಯಾಸಿಗೆ ನನ್ನ ಪಾಲಿನ ಊಟವನ್ನೇ ಕೊಟ್ಟಿದ್ದೇನೆ. ಇದರಲ್ಲಿ ಇಷ್ಟು ಕೋಪ ಮಾಡಿಕೊಳ್ಳುವುದು ಏನು? ಬಾಗಿಲಲ್ಲಿ ಬಂದ ಅತಿಥಿಗಳನ್ನು ಎಂದಿಗೂ ಖಾಲಿ ಕೈಯಲ್ಲಿ ಕಳುಹಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ನಂತರ ಸುಕನ್ಯಳ ಅತ್ತೆ ಅವಳನ್ನು ಬಹಳ ಗದರಿಸಿದಳು. ಇಬ್ಬರ ನಡುವೆ ಬಹಳ ಹೊತ್ತು ಜಗಳವಾಯಿತು ಮತ್ತು ಸುಕನ್ಯಳ ದುಷ್ಟ ಸಾಸು ಕೋಪದಲ್ಲಿ ಬಂದು ಸುಕನ್ಯಳನ್ನು ತಳ್ಳಿ ಮನೆಯಿಂದ ಹೊರಗೆ ಹಾಕಿದಳು ಮತ್ತು ಮನೆಯ ಬಾಗಿಲು ಮುಚ್ಚಿದಳು. ಸುಕನ್ಯಾ ಬಹಳ ಹೊತ್ತು ಮನೆಯ ಮುಖ್ಯ ಬಾಗಿಲಿನ ಮುಂದೆ ನಿಂತಳು ಮತ್ತು ಹೊರಗಿನಿಂದ ತನ್ನ ಅತ್ತೆಯನ್ನು ಕರೆಯುತ್ತಿದ್ದಳು. ಸುಕನ್ಯಳ ಅತ್ತೆ ಒಂದನ್ನು ಕೇಳಲಿಲ್ಲ ಮತ್ತು ಅವಳನ್ನು ಮನೆಯ ಒಳಗೆ ಬಿಡಲಿಲ್ಲ. ನಂತರ ಸುಕನ್ಯಾ ದುಃಖಿಯಾಗಿ ಮತ್ತು ಉದಾಸಿಯಾಗಿ ತನ್ನ ತವರು ಮನೆಗೆ ಹೊರಟಳು. ತವರು ಮನೆಗೆ ಹೋಗುವ ದಾರಿಯಲ್ಲಿ ಬಹಳ ದೊಡ್ಡ ಕಾಡು ಬರುತ್ತಿತ್ತು. ಸುಕನ್ಯಾ ಹಸಿವು ಬಾಯಾರಿಕೆ ಒಂದಿಗೆ ಆ ಕಾಡಿನ ದಾರಿಯಲ್ಲಿ ನಡೆಯುತ್ತಿದ್ದಳು.
ಆಗ ಅಕಸ್ಮಾತ್ತಾಗಿ ಗುಡುಗು ಗುಡುಗು ಎಂದು ಮೋಡಗಳು ಘರ್ಜಿಸುತ್ತಾ ಮತ್ತು ಸಣ್ಣ ಮಳೆ ಬರಲು ಶುರುವಾಯಿತು. ಮಳೆಯಿಂದ ತಪ್ಪಿಸಿಕೊಳ್ಳಲು ಸುಕನ್ಯಾ ಒಂದು ಮರದ ಕೆಳಗೆ ಹೋಗಿ ನಿಂತಳು. ಅಲ್ಲಿ ಸುಕನ್ಯಾ ನೋಡಿದಳು, ಮರದ ಕೆಳಗೆ ಒಂದು ಕುಹರವಿದೆ. ನಂತರ ಅವಳು ತಡ ಮಾಡದೆ ಬೇಗ ಆ ಕುಹರದೊಳಗೆ ಹೋದಳು. ಕುಹರದೊಳಗೆ ಹೋದ ನಂತರ ಸುಕನ್ಯಾ ನೋಡಿದಳು, ಅಲ್ಲಿ ಒಬ್ಬ ಸಾಧು ಮಹಾತ್ಮ ಕುಳಿತಿದ್ದಾರೆ. ಆ ಸನ್ಯಾಸಿ ಬೇರೆ ಯಾರೂ ಅಲ್ಲ, ಭಗವಾನ್ ವಿಷ್ಣುವೇ ಸಾಧುವಿನ ರೂಪ ಧರಿಸಿ ಕುಳಿತಿದ್ದರು. ಆ ಸಾಧು ಸುಕನ್ಯಳನ್ನು ನೋಡಿ ಹೇಳಿದರು, ಮಗಳೇ, ನೀನು ಈ ದಟ್ಟ ಕಾಡಿನಲ್ಲಿ ಒಬ್ಬಳೇ ಏನು ಮಾಡುತ್ತಿರುವೆ? ಅಳುವುದನ್ನು ನಿಲ್ಲಿಸು. ನಿನ್ನ ಬಗ್ಗೆ ಎಲ್ಲವೂ ನನಗೆ ಗೊತ್ತು. ನಿನ್ನ ಜೊತೆಗಿರುವವರು ಅತ್ಯಂತ ದುಷ್ಟ ಸ್ವಭಾವದವರು ಮತ್ತು ಅವರು ನಿನಗೆ ಬಹಳ ದುಃಖ ಕೊಡುತ್ತಾರೆ. ಇದಕ್ಕೆ ಕಾರಣ ಕೇವಲ ಇದು, ನಿನಗೆ ಪುತ್ರ ಪ್ರಾಪ್ತಿಯಾಗಿಲ್ಲ. ಪುತ್ರಿಯನ್ನು ಜನ್ಮ ನೀಡಿದ ಕಾರಣ ನಿನಗೆ ನಿನ್ನ ಅತ್ತೆಯ ಟೀಕೆಗಳು ಕೇಳಬೇಕಾಗುತ್ತದೆ. ಮಗಳೇ, ನೀನು ಚಿಂತೆ ಮಾಡಬೇಡ. ನಾನು ನಿನಗೆ ಒಂದು ಪತ್ರಿಕೆ ಕೊಡುತ್ತೇನೆ. ಇದರಲ್ಲಿ ಬರೆದಿರುವ ಯಾವ ಉಪಾಯವನ್ನು ನೀನು ಪೂರ್ಣ ಮನಸ್ಸಿನಿಂದ ಮಾಡು. ನಂತರ ನಿನಗೆ ಒಬ್ಬ ಗುಣವಂತ ಪುತ್ರನ ಪ್ರಾಪ್ತಿಯಾಗುತ್ತದೆ. ನಂತರ ಸುಕನ್ಯಾ ಆ ಪತ್ರಿಕೆಯನ್ನು ತೆಗೆದುಕೊಂಡಳು ಮತ್ತು ಆ ಸಾಧು ಅಲ್ಲಿ ಅಕಸ್ಮಾತ್ತಾಗಿ ಅದೃಶ್ಯರಾದರು. ಈ ಚಮತ್ಕಾರ ನೋಡಿ ಸುಕನ್ಯಾ ಬಹಳ ಸಂತೋಷಪಟ್ಟಳು ಮತ್ತು ಮಳೆ ನಿಂತಾಗ ಸುಕನ್ಯಳ ಗಂಡ ಅವಳನ್ನು ಹುಡುಕುತ್ತಾ ಆ ಸ್ಥಳಕ್ಕೆ ಬಂದ. ಸುಕನ್ಯಾ ತನ್ನ ಗಂಡನಿಗೆ ಎಲ್ಲ ಸತ್ಯವನ್ನು ಹೇಳಿದಳು ಮತ್ತು ನಂತರ ಇಬ್ಬರು ಮನೆಗೆ ಹಿಂತಿರುಗದೆ ಆ ಕಾಡಿನಲ್ಲಿಯೇ ವಾಸಿಸುವ ನಿರ್ಧಾರ ಮಾಡಿದರು. ಅಲ್ಲಿಯೇ ವಾಸಿಸುತ್ತಾ ಒಂದು ದಿನ ಸುಕನ್ಯಳ ಮನದಲ್ಲಿ ಪುತ್ರ ಪ್ರಾಪ್ತಿಯ ಆಲೋಚನೆ ಬಂತು ಮತ್ತು ಅವಳು ಮನಸ್ಸಿನಲ್ಲೇ ಯೋಚಿಸುತ್ತಿದ್ದಳು, ನನಗೂ ಒಬ್ಬ ಪುತ್ರನಿದ್ದರೆ ಇಂದು ಸೊಸೆಯಲ್ಲಿ ನನಗೆ ಬಹಳ ಗೌರವ ಸಿಗುತ್ತಿತ್ತು. ಆಗಲೇ ಸುಕನ್ಯಳಿಗೆ ಆ ಸಾಧು ಕೊಟ್ಟ ಪತ್ರಿಕೆಯ ನೆನಪಾಯಿತು ಮತ್ತು ನಂತರ ಅವಳು ಆ ಪತ್ರಿಕೆಯನ್ನು ತೆರೆದು ಓದಿದಾಗ ನೋಡಿದಳು, ಯಾವ ಮಹಿಳೆಗೆ ಪುತ್ರ ಪ್ರಾಪ್ತಿಯ ಆಸೆ ಇದೆಯೋ ಅವಳು ರಾತ್ರಿಯಲ್ಲಿ ತನ್ನ ಎಡಭಾಗದಲ್ಲಿ ಮಲಗಬೇಕು. ಹೀಗೆ ಮಾಡುವುದರಿಂದ ಕೆಲವು ಸಮಯದ ನಂತರ ಎಡಕರವಟ ತೆಗೆದುಕೊಳ್ಳುವುದರಿಂದ ಮೂಗಿನ ಬಲಸ್ವರ ಮತ್ತು ಬಲಕರವಟ ತೆಗೆದುಕೊಳ್ಳುವುದರಿಂದ ಮೂಗಿನ ಎಡಸ್ವರ ಚಾಲೂ ಆಗುತ್ತದೆ. ನಂತರ ಗಂಡು ಮಗುವಿನ ಇಚ್ಛೆ ಇದ್ದಾಗ ಆ ಸ್ಥಿತಿಯಲ್ಲಿ ಸಂಭೋಗಕ್ಕೆ ಮೊದಲು ಇದನ್ನು ನಿಶ್ಚಯ ಮಾಡಿಕೊಳ್ಳಬೇಕು. ಪುರುಷರ ಬಲಸ್ವರ ಚಾಲೂ ಆಗಬೇಕು ಮತ್ತು ಮಹಿಳೆಯ ಎಡಸ್ವರ ಚಾಲೂ ಆಗಬೇಕು ಮತ್ತು ಆ ಸಮಯದಲ್ಲಿಯೇ ಗರ್ಭಧಾರಣೆ ಮಾಡಬೇಕು. ಹೀಗೆ ಮಾಡುವುದರಿಂದ ಖಂಡಿತವಾಗಿಯೂ ಪುತ್ರ ಪ್ರಾಪ್ತಿಯಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ ಮೂಗಿನ ಸ್ವರ ಚಾಲೂ ಆದರೆ ಪುತ್ರ ಪ್ರಾಪ್ತಿಯಾಗುತ್ತದೆ. ಆ ಪತ್ರಿಕೆಯಲ್ಲಿ ಮುಂದೆ ಬರೆಯಲಾಗಿತ್ತು, ಮಾಸಿಕ ಧರ್ಮ ಆರಂಭವಾದ ನಂತರ ಮೊದಲ 4 ದಿನಗಳಲ್ಲಿ ಪುರುಷರೊಂದಿಗೆ ಸಂಭೋಗ ಮಾಡಿದರೆ ಪುರುಷನಿಗೆ ರೋಗ ಪ್ರಾಪ್ತಿಯಾಗುತ್ತದೆ ಮತ್ತು 5ನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಪುತ್ರಿಯ ಪ್ರಾಪ್ತಿ, 6ನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಪುತ್ರ ರತ್ನದ ಪ್ರಾಪ್ತಿ, 7ನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಬಂದ್ಯ ಪುತ್ರಿಯಾಗುತ್ತಾಳೆ, 8ನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಬಲಶಾಲಿ ಪುತ್ರನ ಪ್ರಾಪ್ತಿ, 9ನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಸುಂದರ ಕನ್ಯೆಯ ಪ್ರಾಪ್ತಿ ಮತ್ತು 10ನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ವಿದ್ವಾನ್ ಮತ್ತು ಅತಿ ಶ್ರೇಷ್ಠ ಪುತ್ರನ ಪ್ರಾಪ್ತಿ, 11ನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಸುಂದರ ಆಚರಣೆಯ ಕನ್ಯೆ ಪ್ರಾಪ್ತಿಯಾಗುತ್ತಾಳೆ, 12ನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಗುಣವಂತ ಪುತ್ರನಾಗುತ್ತಾನೆ, 13ನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಲಕ್ಷ್ಮೀ ಸ್ವರೂಪ ಪುತ್ರಿಯಾಗುತ್ತಾಳೆ, 14ನೇ ರಾತ್ರಿಯಲ್ಲಿ ಸಂಭೋಗ ಮಾಡಿದರೆ ಗುಣವಂತ ಬುದ್ಧಿವಂತ ಮತ್ತು ಬಲವಂತ ಪುತ್ರನಾಗುತ್ತಾನೆ. ನಂತರ ಸುಕನ್ಯಾ ಮಾಸಿಕ ಧರ್ಮದ ನಂತರ 14ನೇ ರಾತ್ರಿಯಲ್ಲಿ ತನ್ನ ಗಂಡನೊಂದಿಗೆ ಸಂಭೋಗ ಮಾಡಿದಳು ಮತ್ತು ನಂತರ ಗರ್ಭ ಧರಿಸಿದಳು. ನಂತರ ಮರುದಿನ ಸುಕನ್ಯಳ ಗಂಡ ಕಾಡಿನಲ್ಲಿ ಕಟ್ಟಿಗೆ ಕತ್ತರಿಸಲು ಹೋದ ಮತ್ತು ಸುಕನ್ಯಾ ಮನೆಯಲ್ಲಿ ಮಲಗಿದಳು. ನಂತರ ಅಕಸ್ಮಾತ್ ಆಗಿ ತೀವ್ರ ಗಾಳಿ ಬಂದಿತ್ತು ಮತ್ತು ಸುಕನ್ಯಳ ಗುಡಿಸಲು ಹಾರಿ ಹೋಯಿತು. ನಂತರ ಸುಕನ್ಯಾ ಓಡಿ ಆ ಮರದ ಕುಹರದಲ್ಲಿ ಹೋಗಿ ನಿಂತುಕೊಂಡಳು.
ಅಲ್ಲಿ ಅವಳಿಗೆ ಆ ಸಾಧು ಸಿಕ್ಕಿದ್ದರು. ಸುಕನ್ಯಾ ಅಲ್ಲಿ ತನ್ನ ಗಂಡನ ದಾರಿ ನೋಡುತ್ತಿದ್ದಳು. ಅಕಸ್ಮಾತ್ ಆಗಿ ಅಲ್ಲಿ ಇಬ್ಬರು ರಾಕ್ಷಸಿಯರು ಬಂದರು. ಆ ರಾಕ್ಷಸಿಯರು ಅತ್ಯಂತ ಮಾಯಾವಿಯಾಗಿದ್ದರು. ನಂತರ ಅವರು ಆ ಕುಹರದೊಂದಿಗೆ ಮರವನ್ನು ಹಾರಿಸಿ ಒಂದು ಸ್ಥಳಕ್ಕೆ ತಂದರು. ಅಲ್ಲಿ ಬಹಳ ಚಿನ್ನವಿತ್ತು. ಸುಕನ್ಯಾ ಆ ದೃಶ್ಯ ನೋಡಿ ಆಶ್ಚರ್ಯಚಕಿತಳಾದಳು. ಸುಕನ್ಯಾ ಮರದ ಕುಹರದಲ್ಲಿ ಮರೆಯಾಗಿ ಇದ್ದಳು. ಆ ರಾಕ್ಷಸಿಯರು ಊಟಕ್ಕಾಗಿ ಹೋದಾಗ ಸುಕನ್ಯಾ ಆ ಸ್ಥಳದಿಂದ ಬಹಳ ಚಿನ್ನವನ್ನು ಎತ್ತಿಕೊಂಡಳು ಮತ್ತು ಅದನ್ನು ಕುಹರದಲ್ಲಿ ತುಂಬಿದಳು. ಆ ರಾಕ್ಷಸಿಯರು ಹಿಂತಿರುಗಿ ಬಂದಾಗ ಮತ್ತೆ ಮರದ ಮೇಲೆ ಕುಳಿತು ಆ ಮರವನ್ನು ಹಾರಿಸಿ ಆ ಕಾಡಿನಲ್ಲಿಯೇ ಬಂದರು. ರಾಕ್ಷಸರು ಹೋದ ನಂತರ ಸುಕನ್ಯಾ ಆ ಎಲ್ಲಾ ಚಿನ್ನವನ್ನು ತೆಗೆದುಕೊಂಡು ತನ್ನ ಗಂಡನ ಬಳಿ ಹೋದಳು ಮತ್ತು ಅವನಿಗೆ ಆ ಎಲ್ಲಾ ಚಿನ್ನವನ್ನು ಕೊಟ್ಟಳು. ನಂತರ ಗಂಡ ಮತ್ತು ಸುಕನ್ಯಾ ಇಬ್ಬರು ತಮ್ಮ ಮನೆಗೆ ಹಿಂತಿರುಗಿದರು. ಅಲ್ಲಿ ಹೋಗಿ ಅವಳು ತನ್ನ ಅತ್ತೆಗೆ ಆ ಎಲ್ಲಾ ಚಿನ್ನವನ್ನು ಕೊಟ್ಟಳು ಮತ್ತು ಎಲ್ಲಾ ಸತ್ಯವನ್ನು ಹೇಳಿದಳು. ಇದನ್ನು ಕೇಳಿ ಅವಳ ಅತ್ತೆಗೆ ಬಹಳ ಕೋಪ ಬಂದಿತ್ತು ಮತ್ತು ಹೇಳುತ್ತಿದ್ದಳು, ಏ ಮೂರ್ಖ ಸ್ತ್ರೀ, ನೀನು ಕೇವಲ ಇಷ್ಟು ಚಿನ್ನವನ್ನೇ ತಂದಿದೀಯಾ? ಇಷ್ಟು ಚಿನ್ನದಿಂದ ಏನಾಗುತ್ತದೆ? ನಾನಿದ್ರೆ ಬಹಳ ಚಿನ್ನ ತಂದಿರುತ್ತಿದ್ದೆ. ನಂತರ ಅವಳ ಅತ್ತೆ ಆ ಕಾಡಿನ ಕುಹರದಲ್ಲಿ ಹೋಗಿ ಮರೆಯಾಗಿ ರಾಕ್ಷಸರ ದಾರಿ ನೋಡುತ್ತಿದ್ದಳು. ಆಗ ಆ ಇಬ್ಬರು ರಾಕ್ಷಸಿಯರು ಅಲ್ಲಿಗೆ ಬಂದರು ಮತ್ತು ನಂತರ ಅವರು ಆ ಕುಹರವನ್ನು ಹಾರಿಸಿ ಒಂದು ಹಿಮದ ಪರ್ವತಕ್ಕೆ ತಂದರು. ಇದನ್ನು ನೋಡಿ ಅತ್ತೆ ಬಹಳ ಕ್ರೋಧಗೊಂಡಳು ಮತ್ತು ಹೇಳುತ್ತಿದ್ದಳು, ಇದು ಎಲ್ಲಿಗೆ ತಂದಿದ್ದಾರೆ? ಇಲ್ಲಿ ಕೇವಲ ಹಿಮ ಮತ್ತು ಮಣ್ಣು. ಆಗ ಆ ರಾಕ್ಷಸಿಯರು ಅವಳ ಧ್ವನಿ ಕೇಳಿ ನೋಡಿದಾಗ ಒಬ್ಬ ಮುದುಕಿ ಮರದ ಕುಹರದಲ್ಲಿ ಮರೆಯಾಗಿ ಕುಳಿತಿದ್ದಾಳೆ. ನಂತರ ಅವರು ಅವಳನ್ನು ಹೊರಗೆ ಎಳೆದು ಆ ಹಿಮದ ಪರ್ವತದ ಮೇಲೆ ಎಸೆದರು. ಭೂಮಿಗೆ ಬೀಳುತ್ತಲೇ ಅವಳ ಸಾವಾಯಿತು. ಇತ್ತ ಸುಕನ್ಯಾ ಬಹಳ ಆನಂದದಿಂದ ವಾಸಿಸುತ್ತಿದ್ದಳು. ಆದರೆ ಸುಕನ್ಯಳ ಅತ್ತೆ ಎಂದಿಗೂ ಹಿಂತಿರುಗಲಿಲ್ಲ. ಆದ್ದರಿಂದ ಸುಕನ್ಯಾ ಹೋಗಿ ಆ ಕುಹರದಲ್ಲಿ ನೋಡಿದಳು. ಆಗ ಅಲ್ಲಿ ಅವಳ ಅತ್ತೆ ಇದ್ದಳು. ಅವಳಿಗೆ ಅರ್ಥವಾಯಿತು, ಲಾಲಚದ ಅಂದರೆ ಅತಿ ಆಸೆಯ ಕಾರಣ ಅವಳ ಅತ್ತೆಯ ಮರಣವಾಯಿತು. ಭಗವಾನ್ ವಿಷ್ಣು ಹೇಳುತ್ತಾರೆ, ಹೇ ಲಕ್ಷ್ಮಿ, ಯಾವ ಮಹಿಳೆಗೆ ಪುತ್ರ ಪ್ರಾಪ್ತಿಯ ಆಸೆ ಇದೆಯೋ ಅವಳು ಸುಕನ್ಯಳಿಗೆ ನಾನು ಕೊಟ್ಟ ಪತ್ರಿಕೆಯಲ್ಲಿ ಹೇಳಿದ ಉಪಾಯಗಳನ್ನು ಖಂಡಿತ ಮಾಡಬೇಕು. ನಿನ್ನ ಎರಡನೇ ಪ್ರಶ್ನೆ, ಯಾವ ಕಾರಣದಿಂದ ಮಹಿಳೆ ಬೇಗ ವಿಧವೆಯಾಗುತ್ತಾಳೆ? ಯಾವ ಮಹಿಳೆ ಅತಿಯಾದ ಲಾಲಚೆ ಮಾಡುತ್ತಾಳೆಯೋ, ಅಂದರೆ ಅತಿ ದುರಾಸೆ ಪಡುತ್ತಾಳೆ, ಆ ಮಹಿಳೆ ಬೇಗ ವಿಧವೆಯಾಗುತ್ತಾಳೆ. ಮತ್ತು ಯಾವ ಮಹಿಳೆ ಚರಿತ್ರೆಯ ಆಭರಣವನ್ನು ಧರಿಸುತ್ತಾಳೆಯೋ ಅವಳಿಗೆ ಮರಣಾನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಒಬ್ಬ ಮಹಿಳೆ ತನ್ನ ಚರಿತ್ರೆಯನ್ನು ಎಂದಿಗೂ ತ್ಯಜಿಸಬಾರದು. ಆದ್ದರಿಂದ ಸ್ನೇಹಿತರೆ, ಹೀಗೆ ಭಗವಾನ್ ವಿಷ್ಣು ಮಾತಾ ಲಕ್ಷ್ಮೀ ದೇವಿಗೆ ಈ ಕಥೆಯನ್ನು ಹೇಳಿದರು. ನಾವು ಅಂದುಕೊಳ್ಳುತ್ತೇವೆ ನಿಮಗೆ ಈ ಕಥೆ ಇಷ್ಟವಾಗುತ್ತದೆ ಎಂದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.